ವಿದ್ಯಾರ್ಥಿಗಳೇ, ನಾವೆಲ್ಲರೂ ಆಹಾರವನ್ನ ಸೇವಿಸುವಲ್ವಾ? ನಾವು ಆಹಾರವನ್ನ ಯಾಕೆ ಸೇವಿಸಬೇಕು? ಯಾಕೆ ಸೇವಿಸಬೇಕು ನಾವು ಆಹಾರವನ್ನ? ಶಕ್ತಿ ಬೇಕು. ನೀನು ಕೆಲಸ ಮಾಡಲಿಕ್ಕೆ ಶಕ್ತಿ ಬೇಕು ಅಥವಾ ನಾವು ಜೀವಿಸ್ಲಿಕ್ಕೆ ಆಹಾರ ಬೇಕೇ ಬೇಕಲ್ವಾ? ಸೊ ಆಹಾರ ಯಾಕೆ ಬೇಕು ಅಂದ್ರೆ ನಮಗೆ ಶಕ್ತಿ ಬೇಕು. ಶಕ್ತಿ ಯಾಕೆ ಬೇಕು? ಕೆಲಸ ಮಾಡಲಿಕ್ಕೆ ಶಕ್ತಿ ಬೇಕಲ್ವಾ? ಸೊ ಕೆಲಸ ಮಾಡುವ ಸಾಮರ್ಥ್ಯವನ್ನ ನಾವು ಶಕ್ತಿ ಅಂತ ಕರಿತೀವಲ್ವಾ? ಸೊ ನಾವು ಕೆಲಸ ಮಾಡೋದಕ್ಕೆ ಒಂದು ಸಾಮರ್ಥ್ಯ ಬೇಕು ಅಲ್ವಾ? ಸೊ ನಮಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಆಹಾರದಿಂದ ಬರುತ್ತಲ್ವಾ? ಆದ್ರೆ ತರಕಾರಿ, ಸೊಪ್ಪು ತರಕಾರಿ ಇವುಗಳನ್ನೆಲ್ಲ ನಾವು ಸೇವಿಸುವಲ್ವಾ? ಸೊ ಹಾಗೆ ಮನುಷ್ಯರಾಗ್ಲಿ ಅಥವಾ ಪ್ರಾಣಿಗಳಾಗ್ಲಿ ಪ್ರತಿ ಒಬ್ರು ಅಂದ್ರೆ ಆಹಾರ ಸೇವಿಸಲೇಬೇಕು. ನಾವು ಬದುಕಬೇಕು ಅಂದ್ರೆ ನಮಗೆ ಆಹಾರ ಬೇಕೇ ಬೇಕಲ್ವಾ? ಸೊ ಹಾಗೆ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ತವೆ ಅಲ್ವಾ? ಸೊ ಅವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ. ಅರ್ಥ ಆಗ್ತಾ ಇದೆಯಾ? ನಾವು ಅಥವಾ ಪ್ರಾಣಿಗಳಾಗ್ಲಿ ಅಥವಾ ಮನುಷ್ಯರಾಗ್ಲಿ ನಾವು ಆಹಾರಕ್ಕಾಗಿ ಸಸ್ಯಗಳನ್ನ ಅವಲಂಬಿಸಿದ್ವಿ ಅಥವಾ ಪ್ರಾಣಿಜನ್ಯ ಆಹಾರವನ್ನ ನಾವು ಅವಲಂಬಿಸಿದ್ವಿ. ಅರ್ಥ ಆಗ್ತಾ ಇದೆಯಾ? ಸೊ ಮಕ್ಕಳೇ, ಇಂದಿನ ಕಾಲದಲ್ಲಿ ಮನುಷ್ಯ ಅಂದ್ರೆ ಆದಿಮಾನವ ಅಲೆಮಾರಿಯಾಗಿದ್ದ. ಅರ್ಥ ಆಗ್ತಾ ಇದೆಯಾ? ಅವನು ಆಹಾರಕ್ಕಾಗಿ ಆಡ್ತಾ ಇದ್ದೆ. ಅಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅವನು ಆಹಾರಕ್ಕಾಗಿ ಅಲ್ದಾಡ್ತಾ ಇದ್ದ. ಆಯ್ತಾ? ಅವನು ಏನಂದ್ರೆ ಗೆಡ್ಡೆ ಗೆಣಸು ಅಂದ್ರೆ ಹಸಿ ಆಹಾರವನ್ನ ತಿಂತಾ ಇದ್ದ. ಅರ್ಥ ಆಗ್ತಾ ಇದೆಯಾ? ಅವನಿಗೆ ಬೆಳೆಗಳನ್ನ ಬೆಳೀಲಿಕ್ಕೂ ಗೊತ್ತಿರಲಿಲ್ಲ. ಆಮೇಲೆ ಯಾವ ರೀತಿ ಆಹಾರವನ್ನ ಬೇಯಿಸ್ಕೊಂಡು ತಿನ್ಬೇಕು ಅಂತ ಗೊತ್ತಿರ್ತಿರ್ಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಅವಾಗ ಕಾಡಿನಲ್ಲಿ ಗೆಡ್ಡೆ ಗೆಣಸು ಬೇರ್ನಲ್ಲಿರ್ತಾವಲ್ವಾ, ಅವುಗಳನ್ನೇ ಅವನು ಕಲ್ಲಿನಿಂದ ಆಯುಧವನ್ನ ಮಾಡ್ಕೊಂಡ. ಆಯ್ತಾ? ಅಲ್ಲಿ ಕಾಡಿನಲ್ಲಿರುವಂತಹ ಈ ಪ್ರಾಣಿಗಳನ್ನ ಕೊಂದು ಹಾಗೆ ಹಸಿ ಮಾಂಸವನ್ನ ತಿಂತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಆಮೇಲೆ ಅವನು ಆಯುಧಗಳನ್ನೆಲ್ಲ ಕಂಡಿಡಿದ್ಮೇಲೆ ಪ್ರಾಣಿಗಳನ್ನ ಕೊಲ್ಲೋದಾಗ್ಲಿ ಅಥವಾ ಈ ಮರ ಬುಡದಲ್ಲಿ ಬೇರಿನಲ್ಲಿ ಗೆಡ್ಡೆ ಗೆಣಸು ಎಲ್ಲ ಸಿಗ್ತಾ ಇತ್ತು, ಮಣ್ಣು ಹಂಪಲು ಈ ತರ ಹಸಿಯಾಗಿ ತಿಂತಾ ಇದ್ದ. ಒಂದು ದಿನ ಏನಾಯ್ತಪ್ಪ ಅಂದ್ರೆ ಕಾಡಿಗೆ ಬೆಂಕಿ ಬೀಳುತ್ತೆ. ಅರ್ಥ ಆಗ್ತಾ ಇದೆಯಾ? ಕಾಡಿಗೆ ಬೆಂಕಿ ಬಿದ್ದಾಗ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಈ ಕಾಡಿಗೆ ಬೆಂಕಿ ಬಿದ್ದಾಗ ಅಲ್ಲಿರುವಂತ ಪ್ರಾಣಿಗಳೆಲ್ಲ ಸತ್ತು, ಎಷ್ಟೊಂದು ಗಿಡ ಮರಗಳು ಎಲ್ಲ ಏನಾದ್ರು ಸುಟ್ಟೋದ್ವು. ಅದೇ ರೀತಿ ಪ್ರಾಣಿಗಳು ಸಹ ಸುಟ್ಟೋದ್ವು. ಆಯ್ತಾ? ಹೀಗೆ ಸುಟ್ಟಾಗ ಏನಾಯ್ತು, ಅವನು ಇದು ಎಲ್ಲ ಹುಡ್ಕಂತ ಬಂದಾಗ ಅಪ್ಪಿ ಸತ್ತಿರುತ್ತಲ್ಲ ಪ್ರಾಣಿ ಮೇಲೆ ಕೈ ಇಟ್ಬಿಟ್ಟ. ಕೈ ಇಟ್ಟಾಗ ಏನಾಯ್ತು, ಬಿಸಿ ಆದಾಗ ಬಾಯಲ್ಲಿ ಇಟ್ಕೊಂತಾನೆ. ಆ ಕೈಯಿಂದ ಏನ್ ಮಾಡ್ತಾನೆ, ಬಾಯಲ್ಲಿ ಇಟ್ಕೊಂತಾನೆ. ಅವಾಗ ಅವನಿಗೆ ಇದು ಟೇಸ್ಟ್ ಸಿಗುತ್ತೆ, ಒಂದು ರೀತಿಯಾದಂಥ ರುಚಿ ಸಿಗುತ್ತೆ ಆಹಾರ. ನಾನು ಈ ಆಹಾರವನ್ನ ಸುಟ್ಟು ಅಥವಾ ಬೇಯಿಸಿ ತಿಂದ್ರೆ ಬಹಳ ರುಚಿ ಇರುತ್ತೆ. ಅವನು ಯಾಕೆಂದ್ರೆ ಹಸಿ ತಿಂತಾ ಇದ್ದಲ್ಲ, ಹಸಿ ತಿನ್ನೋಕ್ಕಿಂತ ಆಹಾರವನ್ನ ಬೇಯಿಸಿ ತಿಂದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಅವನೇನ್ ಮಾಡ್ತಾನೆ, ಅವಾಗಿಂದ ಆಹಾರವನ್ನ ಬೇಯಿಸಲಿಕ್ಕೆ ಶುರು ಮಾಡ್ತಾನೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನೆಕ್ಸ್ಟು ಈ
ಬರೀ ಪ್ರಾಣಿಗಳನ್ನ ಕೊಂದು ತಿನ್ನೋ ಬದಲು ಅವನು ಸಹ ಆಹಾರವನ್ನು ಬೆಳೆದು ತಾನು ಬೆಳೆದಿರುವಂಥ ಆಹಾರವನ್ನ ನಾನು ಯಾಕೆ ಬೆಳೆದು ಆಹಾರವನ್ನು ತಿನ್ನಬಾರ್ದು ಅನ್ನೋಂಥದ್ದು ಅವನ ಮನಸ್ಸಿಗೆ ಬರುತ್ತೆ. ಅವಾಗ ತಾನೇ ಆಹಾರವನ್ನ ಬೆಳಿಲಿಕ್ಕೆ ಶುರು ಮಾಡ್ತಾನೆ, ಕೃಷಿ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಅವನೇನ್ ಮಾಡ್ತಾನೆ, ಈ ಬೆಳೆ ಅಂದ್ರೆ ಏನು? ಬೆಳೆ ಅಂದ್ರೇನು? ಒಂದೇ ಸ್ಥಳದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದೇ ರೀತಿಯಾಗಿರುವಂತಹ ಬೆಳೆ ಅಂದ್ರೆ ಒಂದೇ ರೀತಿಯಾಗಿರುವಂತಹ ಆಹಾರ ಪದಾರ್ಥಗಳು, ಅಥವಾ ಈಗ ಉದಾಹರಣೆಗೆ ಭತ್ತವನ್ನ ಒಂದೇ ಕಡೆ ಬೆಳೆಯುವಂತಾನೆ ನಾವು, ಅಥವಾ ಜೋಳವನ್ನು ಒಂದೇ ಕಡೆಗೆ ಬೆಳೆದ್ಬಿಟ್ಟು ಅದನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಒಂದೇ ಸ್ಥಳದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವಂತಹ ಸಸ್ಯಗಳಿಗೆ ನಾವು ಏನಂತ ಕರಿತೀವಿ? ಬೆಳೆ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಅಂದಿನಿಂದ ಮಾನವ ನಾನೇ ಯಾಕೆ ಬೆಳೆಗಳನ್ನ ಬೆಳಿಬಾರ್ದು ಅನ್ನೋಂಥದ್ದನ್ನ ಅವನು ತಿಳ್ಕೊಳ್ತಾನೆ. ಸೊ ಆಗಿನಿಂದ ಇಂದಿನ ಕಾಲದಲ್ಲಿ ಅವಾಗ ಕೃಷಿ ಮಾಡಲಿಕ್ಕೆ ಆರಂಭಿಸ್ತಾರೆ. ಅರ್ಥ ಇದೆಯಾ? ಸೊ ಅವರೇ ಸ್ವತಃ ಬೇರೆ ಬೇರೆ ಈ ಹಣ್ಣು ತರಕಾರಿಗಳನ್ನ ಬೆಳೀಲಿಕ್ಕೆ ಶುರು ಮಾಡ್ತಾ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಭಾರತ ಕೃಷಿ ಪ್ರಧಾನವಾಗಿರುವಂತಹ ದೇಶ. ಅರ್ಥ ಆಗ್ತಾ ಇದೆಯಾ? ಕೃಷಿ ಪ್ರಧಾನ ಅಂತ ಮಳೆಗಾಲ ಅಂದ್ರೆ ಅಲ್ವಾ? ಆದ್ರೆ ಇದೇ ಕಾಲದಲ್ಲಿ ಹವಾಮಾನ ಬೇರೆ ಬೇರೆ ಇರುತ್ತೆ. ಸೊ ಆದ್ರಿಂದ ಇಲ್ಲಿ ರೈತ ಏನ್ ಮಾಡ್ತಾರಪ್ಪ ಅಂದ್ರೆ ಹವಾಮಾನದ ಅನುಗುಣವಾಗಿ ಆಯಾ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಬೆಳೆಗಳನ್ನ ಬೆಳೀಲಿಕ್ಕೆ ಶುರು ಮಾಡ್ತಾ. ಸೊ ಋತುಗಳಿಗೆ ಅನುಗುಣವಾಗಿ ಎರಡು ರೀತಿಯಾಗಿರುವಂತಹ ಬೆಳೆಗಳನ್ನ ಅಂದ್ರೆ ಬೆಳೆಯುವಂತಹ ಬೆಳೆಗಳನ್ನ ಎರಡು ರೀತಿಯಾಗಿ ವಿಂಗಡಣೆಯನ್ನ ಮಾಡ್ತಾ. ಮೊದಲನೇದಾಗಿ ಖಾರಿಫ್ ಬೆಳೆ. ಅರ್ಥ ಆಗ್ತಾ ಇದೆಯಾ? ಸೊ ಖಾರಿಫ್ ಬೆಳೆ ಅನ್ನೋದು, ಸೊ ಇದು ಖಾರಿಫ್ ಬೆಳೆ ಮತ್ತು ರಬಿ ಬೆಳೆ ಅನ್ನೋದು ಇದು ಏನಪ್ಪ ಅಂದ್ರೆ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ನಾವು ಏನಂತ ಕರಿತೀವಿ? ಖಾರಿಫ್ ಬೆಳೆ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಜೂನಿಂದ ಸೆಪ್ಟೆಂಬರ್ವರೆಗೂ ಬೆಳೆಯುವಂತಹ ಬೆಳೆ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಸೊ ಜೂನ್ ಇಂದ ಸೆಪ್ಟೆಂಬರ್ವರೆಗೂ ಬೆಳೆಯುವಂತಹ ಬೆಳೆ ಖಾರಿಫ್ ಬೆಳೆ ಆಗಿದೆ. ಸೊ ಖಾರಿಫ್ ಬೆಳೆ ಎಂತವಪ್ಪ ಅಂದ್ರೆ ಭತ್ತ, ಜೋಳ, ರಾಗಿ ಇಂಥವೆಲ್ಲ ನಾವು ಯಾವಾಗ ಬೆಳಿತೀವಿ? ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ನಾವು ಖಾರಿಫ್ ಬೆಳೆ ಅಂತ ಕರಿತೀವಿ. ಸೊ ಅದು ಯಾವಾಗ ಅಂದ್ರೆ ಸೆಪ್ಟೆಂಬರ್ ಇಂದ ಮತ್ತೆ ಜೂನಿಂದ ಸೆಪ್ಟೆಂಬರ್ ವರೆಗೆ ನಾವು ಬೆಳೆಯುವಂತಹ ಬೆಳೆಗಳಿಗೆ ನಾವು ಖಾರಿಫ್ ಬೆಳೆ ಅಂತ ಕರಿತೀವಿ. ಸೊ ಎರಡನೇದಾಗಿ ರಬಿ ಬೆಳೆ ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನ ನಾವು ಚಳಿಗಾಲದಲ್ಲಿ ಬೆಳಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ನಾವು ಏನಂತ ಕರಿತೀವಿ? ರಬಿ ಬೆಳೆ ಅಂತ ಕರಿತೀವಿ. ಸೊ ಇದು ಯಾವಾಗ ಅಂದ್ರೆ ಅಕ್ಟೋಬರ್ನಿಂದ ಮಾರ್ಚ್ ವರೆಗೂ. ಸೊ ಚಳಿಗಾಲ ಯಾವಾಗ ಆರಂಭ ಆಗುತ್ತೆ? ಅಕ್ಟೋಬರ್ ಎಂಡಿಗೋ ಅಥವಾ ನವೆಂಬರ್ಗೆ ಚಳಿಗಾಲ ಶುರು ಆಗುತ್ತಲ್ವಾ? ಸೊ ಚಳಿಗಾಲದಲ್ಲಿ ಬೆಳೆಯುವಂತಹ ಅಥವಾ ಚಳಿಗಾಲದಲ್ಲಿ ಬಿತ್ತನೆ ಮಾಡ್ತಾರೆ. ಅರ್ಥ ಆಗ್ತಾ ಇದೆ? ಸೆಪ್ಟೆಂಬರ್ವರೆಗೂ ಯಾವುದೋ ಖಾರಿಫ್ ಬೆಳೆಯನ್ನು ಬೆಳಿತೀವಿ. ಅರ್ಥ ಆಗ್ತಾ ಇದೆಯಾ? ಅದಾದ್ಮೇಲೆ ಅಕ್ಟೋಬರಿಂದ ನವೆಂಬರ್ವರೆಗೂ ನಾವು ರಬಿ ಬೆಳೆಯನ್ನ ಬೆಳಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಈ ರಬಿ ಬೆಳೆ ಅಂದ್ರೆ ಇಲ್ಲಿ ಗೋಧಿ, ಅಣಬೆ, ಸಾಸಿವೆ, ಸೊ ಇವನ್ನೆಲ್ಲ ನಾವು ಯಾವಾಗ
ಚಳಿಗಾಲದಲ್ಲಿ ನಾವು ಬೆಳಿತೀವಿ. ಸೋಯಾ ಇಂಥವೆಲ್ಲ ನಾವು ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು ಆಗಿವೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಈ ಕೃಷಿ ಅಂದ್ರೆ ಈಗ ಉದಾಹರಣೆಗೆ ನಾವು ಬೆಳೆಗಳನ್ನ ಬೆಳೆಯುವಂತಹ ಪದ್ಧತಿಗೆ ನಾವು ಕೃಷಿ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಕೃಷಿ ವಿವಿಧ ರೀತಿಯಾಗಿರುವಂತಹ ಬೆಳೆಗಳನ್ನ ಬೆಳೆಯುವಂತಹ ಪದ್ಧತಿಗೆ ನಾವು ಕೃಷಿ ಪದ್ಧತಿ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಈಗಾಗಲೇ ಗೊತ್ತಿದ್ದಂಗೆ ನಾವು 2 ರೀತಿಯಾಗಿರುವಂತಹ ಬೆಳೆಗಳನ್ನ ನಾವು ಬೆಳಿತೀವಿ. ಖಾರಿಫ್ ಬೆಳೆ ಮತ್ತು ರಬಿ ಬೆಳೆ. ಕೆಲವೊಂದು ಮಳೆಗಾಲದಲ್ಲಿ ಬಿತ್ತನೆ ಮಾಡ್ತೀವಿ ಅಥವಾ ಬೆಳಿತೀವಿ, ಕೆಲವೊಂದು ಚಳಿಗಾಲದಲ್ಲಿ ಬೆಳಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈಗ ರೈತ ಒಂದು ಜಮೀನು ಇರುತ್ತಪ್ಪ, ರೈತನ ಹತ್ರ ಒಂದು ಜಮೀನು ಇರುತ್ತೆ. ಆ ಜಮೀನೊಂದು ಇದ್ರೆ ಸಾಕ, ಮತ್ತೆ ಏನ್ ಬೇಕು? ಏನ್ ಬೇಕು? ಹೌದು. ಈಗ ಮೊದಲನೇದಾಗಿ ಅವನಿಗೆ ಕೃಷಿ ಉಪಕರಣಗಳು ಬೇಕು ಅಲ್ವಾ? ಎದರಪ್ಪ ಹೇಳ್ತೀವಲ್ಲ ಕೃಷಿ ಉಪಕರಣಗಳು ಯಾವ್ಯಾವ? ಈಗ ಹೇಳ್ತಿಲ್ಲ ಅದನ್ನೇ ಹೇಳು. ನೋಡು, ನೇಗಿಲು, ಟ್ರ್ಯಾಕ್ಟರ್ ಬೇಕು ಅಂತಾನೆ ಅಲ್ವಾ? ಸೊ ಮೊದಲು ಹಿಂದಿನ ಕಾಲದಲ್ಲೆಲ್ಲ ನಾವು ಜೋಡಿ ಎತ್ತನ್ನ ಬಳಸ್ತಾ ಇದ್ವಲ್ವಾ? ಆ ಎತ್ತುಗಳನ್ನೆಲ್ಲ ಬಳಸಿಬಿಟ್ಟು ನಾವು ಕೃಷಿಯನ್ನ ಮಾಡ್ತಾ ಇದ್ವಿ ಅಲ್ವಾ? ಹಾಗೆ ನಾವು ಈಗ ನೇಗಿಲಾಗಿರ್ಬೋದು ಅಲ್ವಾ, ಎಡೆ ಕುಂಟೆ ಅಂತ ಕರಿತೀವಿ. ಸೊ ಅವಾಗೆಲ್ಲ ವೆರಿ ಗುಡ್. ಅವಾಗೆಲ್ಲ ಏನ್ ಮಾಡ್ತೀವಿ, ಎತ್ತುಗಳಿಗೆಲ್ಲ ಕಟ್ಬಿಡ್ತಿದ್ದ ರೈತ. ಕಟ್ಬಿಟ್ಟು ಅವುಗಳನ್ನೇ ಬೇಸಾಯ ಮಾಡಿಬಿಟ್ಟು ಈ ಬೀಜಗಳನ್ನ ಬಿತ್ತನೆ ಮಾಡ್ತಿದ್ದ. ಈಗ ಏನಾಗಿದೆ, ಟ್ರ್ಯಾಕ್ಟರ್ ಚರಣ್ ಹೇಳಿದಂಗೆ ಟ್ರ್ಯಾಕ್ಟರ್ ಬಂದ್ಬಿಟ್ಟಿದ್ದಾವೆ ಅಲ್ವಾ? ಈಗ ಎಷ್ಟೊಂದು ರೀತಿಯಾಗಿರುವಂತಹ ಕೃಷಿ ಉಪಕರಣಗಳು ಬಂದಿವೆ. ಈಗ ಟ್ರ್ಯಾಕ್ಟರ್ ಅಂತ ಹೇಳಿದ್ವಲ್ವಾ? ಟ್ರ್ಯಾಕ್ಟರ್ ಅಲ್ಲಿ ಏನ್ ಮಾಡುತ್ತೆ, ಕಲ್ಟಿವೇಟ್ ಮಾಡುತ್ತೆ, ಲೆವೆಲ್ ಮಾಡುತ್ತೆ ಅಲ್ವಾ? ಲೆವೆಲ್ ಅಲ್ಲಿ ಹೊಲದಲ್ಲಿ ಈಗ ದೊಡ್ಡ ದೊಡ್ಡ ಕಲ್ಗಳೆಲ್ಲ ಇರ್ತವೆ, ಅವುಗಳನ್ನೆಲ್ಲ ಎಳೆದು ಕರುತ್ತೆ, ಬದಿಗೆ ಕರುತ್ತೆ ಅಲ್ವಾ? ಸೊ ಹಾಗೆ ಅವುಗಳನ್ನೆಲ್ಲ ಈಗ ಮೊದಲನೇದಾಗಿ ಈಗ ನಮ್ಗೆ ಬೇರೆ ಬೇರೆ ಕೃಷಿ ಉಪಕರಣಗಳೇ ಬಂದಿವೆ ಅಲ್ವಾ? ಭತ್ತಗಳನ್ನು ಕಟಾವು ಮಾಡುವಂತ ಮಿಷನ್ ಬಂದಿದೆ, ಬೀಜಗಳನ್ನ ಬಿತ್ತನೆ ಮಾಡ್ಲಿಕ್ಕೂ ಬಂದಿದ್ದಾವೆ ಈಗ ಅಲ್ವಾ? ಹಾಗೆ ಈ ಬೀಜ ಬಿತ್ತನೆ ಅಲ್ಲದೆ ಅಡಿಕೆಯನ್ನ ಕಟ್ ಮಾಡುವ ಸುಲಿಯುವಂತ ಮಿಷನ್ಗಳು ಬಂದಿದ್ದಾವೆ ಅಲ್ವಾ? ಹಾಗೆ ಏನು ನೋಡಿದ್ರಾ, ಅವನ ಚರಣ ಎಷ್ಟೊಂದು ಕೃಷಿ ಬಗ್ಗೆ ತಿಳ್ಕೊಂಡಿದ್ದಾನೆ. ಹಾಗೆ ಈಗ ನೋಡ್ರಿ, ಈ ಮೆಕ್ಕೆಜೋಳದ ತೆನೆ ಅದರಲ್ಲಿ ಇರುವಂತಹ ಹಾಳನ್ನ ಬೇರ್ಪಡಿಸುವಂತಹ ಮಿಷನ್ಗಳು ಬಂದ್ಬಿಟ್ಟಿದ್ದಾವೆ ಅಲ್ವಾ? ಸೊ ಈ ರೀತಿ ನಾವು ಒಂದು ರೈತ ಜಮೀನು ಇರಬೇಕು ಅಂದ್ರೆ ಅವನಿಗೆ ಕೃಷಿ ಉಪಕರಣಗಳು ಬೇಕಲ್ವಾ? ಸೊ ಮೊದಲನೇದಾಗಿ ಮಣ್ಣು ಚೆನ್ನಾಗಿರ್ಬೇಕು, ಮಣ್ಣನ್ನ ಹದಗೊಳಿಸ್ಬೇಕು ಅಲ್ವಾ? ಆಮೇಲೆ ಉತ್ತಮ ಬೀಜಗಳ ಆಯ್ಕೆ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಬೀಜ ಯಾವ ತರ ಇರಬೇಕು, ಯಾವ ತರ ಇರಬೇಕು? ಈಗ ನಾವು ಬೀಜವನ್ನ ಯಾವ ತರ ಆಯ್ಕೆ ಮಾಡ್ಕೊಳ್ತೀವಪ್ಪ ಅಂದ್ರೆ, ನೀರಲ್ಲಿ ಹಾಕಿದಾಗ ಬೀಜಗಳು ಅವು ಮುಳುಗಿರ್ಬೇಕು, ತೇಲಬಾರ್ದು. ತೇಲಿದ್ರೆ ಅದು ಆರೋಗ್ಯಕರವಾಗಿರುವಂತ ಬೀಜ ಅಲ್ಲ ಅಂತ ಅರ್ಥ. ಅಂದ್ರೆ ಕೆಲವು ಯಾವ ತೇಲ್ತವೆ, ಜೊಳ್ಳಿರುವಂತ ಬೀಜ ತೇಲ್ತವೆ. ಅರ್ಥ ಆಗ್ತಾ ಇದೆಯಾ? ಆ ಜೊಳ್ಳಿರುವಂತ ಬೀಜ ಅದರಿಂದ ಗಿಡ ಹುಟ್ಟಲ್ಲ. ಅರ್ಥ ಆಗ್ತಾ ಇದೆಯಾ? ಹುಟ್ಟರು ಅಲ್ಲೇನು ಕುಬ್ಜ ಸಸ್ಯ ಆಗ್ತದೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ನಾವು ಮೊದಲೇ ಇದರಲ್ಲೇ ನಾವು ಉತ್ತಮವಾಗಿರುವಂತಹ ಬೀಜವನ್ನ ನಾವು
ನಾವು ಆಯ್ಕೆ ಮಾಡ್ಕೋಬೇಕು. ಒಂದನೇದೇನು ಮಣ್ಣನ್ನ ಹದ ಮಾಡಿರ್ಬೇಕು ಅಲ್ವಾ. ಎರಡನೇದೇನು ಉತ್ತಮ ಬೀಜವನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಅದೇ ರೀತಿ ಈಗ ಬರೀ ಉತ್ತಮ ಬೀಜ ಅಷ್ಟೇ ಆಯ್ಕೆ ಮಾಡ್ಕೊಂಡ್ರೆ ಸಾಕಾ? ಇಲ್ಲ. ನೆಕ್ಸ್ಟು ಮುಂದೆ ನಾವು ಗಿಡಕ್ಕೆ ಹಾಕಕ್ಕೆಲ್ಲ ಒಳ್ಳೆ ರೀತಿಯಾಗಿರೋದು ಗೊಬ್ಬರ ನಾವು ಆಯ್ಕೆ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಆ ಗೊಬ್ಬರ ರಾಸಾಯನಿಕ ಅಥವಾ ಸಾವಯವ ಗೊಬ್ಬರ ಆಗಿರುತ್ತೆ. ಆಮೇಲೆ ನೋಡೋಣ ರಾಸಾಯನಿಕ ಗೊಬ್ಬರ ಅಂದ್ರೆ ಏನು, ಸಾವಯವ ಗೊಬ್ಬರ ಅಂದ್ರೆ ಏನು ಅಂತ ಆಮೇಲೆ ನೋಡ್ತಾರೆ ಆಯ್ತಾ. ಸೊ ಮೊದಲನೇದಾಗಿ ಮಣ್ಣನ್ನ ಹದಗೊಳಿಸ್ಬೇಕು. ಎರಡನೇದೇನು ಬಿತ್ತನೆ ಮಾಡ್ಬೇಕು. ಒಳ್ಳೆ ಬೀಜವನ್ನ ಆಯ್ಕೆ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಮೂರನೇದೇನು ಸಾವಯವ ಅಥವಾ ರಾಸಾಯನಿಕ ಗೊಬ್ಬರವನ್ನ ನಾವು ಉಪಯೋಗಿಸ್ತೀವಿ. ಅರ್ಥ ಆಗ್ತಾ ಇದೆಯಾ? ನಾಲ್ಕನೇದೇನು ನೀರಾವರಿ. ನೀರು ಚೆನ್ನಾಗಿರ್ಬೇಕು. ನೀನೇನು ಬಿತ್ತನೆ ಇವೆಲ್ಲ ಮಾಡಿದ್ರೆ ಆಯ್ತಾ, ಬಿತ್ತನೆ ಎಲ್ಲ ಮಾಡ್ಲಿಕ್ಕೆ ನಿಮಗೆ ಏನ್ ಬೇಕು? ನೀರು ಬೇಕು. ಸಸ್ಯಗಳಿಗೆ ನೀರು ಬೇಕೇ ಬೇಕು. ನೀರಿಲ್ಲ ಅಂದ್ರೆ ಸಸ್ಯಗಳು ಬೆಳೆಯಲ್ಲ, ಸತ್ತೋಗ್ತವಲ್ವಾ. ನಾವು ಅಷ್ಟೇ ಅಲ್ವಾ, ನಮ್ಮ ಆಹಾರ ಎಲ್ಲ ಜೀರ್ಣ ಆಗ್ಬೇಕು ಅಂದ್ರೆ ನೀರು ಬೇಕು ಅಲ್ವಾ. ನೀರಿಲ್ಲ ಅಂದ್ರೆ ಯಾವ ನೀರಿಲ್ಲ ಅಂದ್ರೆ ನಾವು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಹೀಗೆ ನಾವು ಏನಂದ್ರೆ ಈ ಸಸ್ಯಗಳಿಗೆ ನೀರು ಬೇಕೇ ಬೇಕಲ್ವಾ. ಈಗ ನೀರು ಬೇಕು ಅಂದ್ರೆ ಸಸ್ಯಗಳಿಗೆ ನಾವು ಎಲ್ಲಿಂದ ತರ್ತೀವಿ? ಎಲ್ಲಿಂದ ತರಬೇಕು? ನೀರು ಬೇಕು ಅಲ್ವಾ. ಅದೇ ರೀತಿ ಚಾನಲ್ಗಳಿರ್ತವೆ, ಕೆಲವು ಕಡೆ ಚೆಕ್ ಡ್ಯಾಮ್ಗಳಿರ್ತವೆ. ಅದರಿಂದ ಕಾಲುವೆ ಮಾಡಿಬಿಟ್ಟು ಕಾಲುವೆಯಿಂದ ನೀರು ಬರುತ್ತೆ. ಅರ್ಥ ಆಗ್ತದಾ? ಸೊ ಹಾಗೆ ಕೆಲವು ಕಡೆ ಚರಂಡಿ ಹೇಳ್ತಂತೆ ಬೋರನ್ನ ಕೊಡಿಸ್ತಾರಲ್ವಾ. ಬೋರನ್ನ ಕೊಡಿಸ್ಬಿಟ್ಟು ಅದರಿಂದ ನಾವು ನೀರನ್ನ ಪಡ್ಕೊಳ್ತೀವಿ. ಜೊತೆಗೆ ಕೆಲವು ಸಲ ಏನಾಗುತ್ತಪ್ಪ ಅಂದ್ರೆ ನೀರು ಬರಲ್ಲ. ಅವಾಗ ನಾವು ಮಳೆ ನೀರನ್ನ ಕೇಳ್ತೀವಿ. ಮಳೆ ನೀರನ್ನ ನಾವು ಸಂಗ್ರಹಿಸ್ಬಿಟ್ಟು ಅದನ್ನ ನಾವು ಕೃಷಿಗೆ ಬಳಸ್ತೀವಿ. ಈಗ ಚಿಕ್ಕ ಚಿಕ್ಕ ಕೃಷಿ ಅಂದ್ರೆ ಈಗ ಉದಾಹರಣೆಗೆ ನಾವು ಸೊಪ್ಪು ತರಕಾರಿಗಳು ಎಲ್ಲ ಬೆಳಿತೀವಲ್ವಾ, ಅವಕ್ಕೆಲ್ಲ ಬೇಕಾಗುತ್ತಲ್ಲ. ಮುಂತಿರ್ಬೇಕು ಪಾಠ ಓಡಾಡ್ತಾರೆ. ಮುಂತಿರ್ಬೇಕು ಪಾಠಗಳು ನೀರೆಲ್ಲ ಆಮೇಲೆ ಕೊಡು ಆಯ್ತಾ. ಸೊ ಈ ರೀತಿ ನಾವು ಏನಪ್ಪ ಅಂದ್ರೆ ಈ ನೀರು ಬೇಕೇ ಬೇಕು. ಈಗ ಬೇಸಿಗೆ ಕಾಲದಲ್ಲೆಲ್ಲ ನೀರು ನಮ್ಗೆ ಸಿಗದೇ ಇಲ್ಲ ಅಲ್ವಾ. ಈಗ ಮಳೆ ಕೆಲವು ಪ್ರದೇಶದಲ್ಲಿ ಮಳೆಯನ್ನೇ ಅವಲಂಬಿಸಿರ್ತಾರೆ ರೈತ ಅಲ್ವಾ. ನಾವು ನಮಗೆ ಸಿಗುವಂತಹ ನೀರನ್ನೇ ಉಳಿತಾಯ ಮಾಡಬೇಕು. ಗೊತ್ತಾಗ್ತಾ ಇದೆಯಾ? ಆ ನೀರನ್ನ ನಾವು ಯಾವ ರೀತಿ ಉಳಿತಾಯ ಮಾಡಬೇಕಪ್ಪ ಅಂದ್ರೆ ಅದು ನಮಗೆ ಈ ಕೃಷಿಗೆ ಬೇಕಾಗಿರುವಂತಹ ಅಂದ್ರೆ ನೀರನ್ನ ನಾವು ಅದೇ ನೀರನ್ನು ಉಳಿತಾಯ ಮಾಡಬೇಕು. ಈಗ ಕೃಷಿ ಹೊಂಡಗಳು ಬಂದಿದ್ದಾವೆ ಅಲ್ವಾ. ಈ ರೈತ ಆ ಕೃಷಿಯನ್ನ ಅಂದ್ರೆ ಕೃಷಿ ಮಾಡಿಬಿಟ್ಟು ಆ ನೀರನ್ನ ಕೃಷಿ ಹೊಂಡದಲ್ಲಿ ಇರುವಂತ ನೀರನ್ನ ಸಹ ಅವನು ಬಳಸ್ತಾ ಇದ್ದಾನೆ. ಜೊತೆಗೆ ಈ ತುಂತುರು ನೀರಾವರಿ ಮತ್ತು ಈ ಹನಿ ನೀರಾವರಿ ಪದ್ಧತಿಗಳು ಬಹಳ ಅಂದ್ರೆ ಈ ನೀರನ್ನ ಉಳಿತಾಯ ಮಾಡುವಂತಹ ಒಂದು ಉತ್ತಮ ವಿಧಾನ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಯಾವುದು ತುಂತುರು ಮತ್ತು ಹನಿ ನೀರಾವರಿ. ಈಗ ಈ ತುಂತುರು ವ್ಯವಸ್ಥೆ ಅಂದ್ರೆ ಏನಪ್ಪಾ ಅಂದ್ರೆ ಈಗ ನೀವು ಎಸ್ಟೇಟ್ಗಳಿಗೆ ಎಲ್ಲ ಹೋಗ್ತಾರಲ್ವಾ, ಕಾಫಿ ಎಸ್ಟೇಟು ಮತ್ತೆ ಈ ಟೀ ಎಸ್ಟೇಟು ಇಲ್ಲೆಲ್ಲ ನಾವು ನೋಡಿದ್ರೆ ಅವುಗಳನ್ನ ಏನಪ್ಪ ಅಂದ್ರೆ ಈ ಎಸ್ಟೇಟ್ಗಳ ಏನಂದ್ರೆ ಸ್ವಲ್ಪ ಈ ರೀತಿ ಈ ಗುಡ್ಡ ಪ್ರದೇಶದ
ಅಲ್ಲಿ ಎಲ್ಲ ಇಳಿಜಾರಲ್ಲಿ ಇಟ್ಕೊಂಡಲ್ವಾ, ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಸ್ಪ್ರಿಂಕ್ಲರ್ ಅಂತಾರೆ. ಅರ್ಥ ಆಗ್ತದಾ? ಸೊ ಅದು ಈ ರೀತಿ ತಿರುಗ್ತಾ ಇರುತ್ತೆ. ನೀರು ಎಲ್ಲ ಕಡೆ ಕಡಿಮೆ ದೂರ ಜಾಸ್ತಿ ವೇಸ್ಟ್ ಆಗಲ್ಲ, ಸಸ್ಯಗಳಿಗೆಲ್ಲ ನೀರು ಹೋಗುತ್ತೆ. ಆಮೇಲೆ ಹನಿ ನೀರಾವರಿ, ಡ್ರಿಪ್ ಇರಿಗೇಷನ್ ಅಂತ ಕರೀತಾರೆ. ಅಂದ್ರೆ ಸಸ್ಯಗಳಿಗೆ ಎಷ್ಟು ನೀರು ಬೇಕೋ ಅಷ್ಟು ಅನ್ನ ಮಾತ್ರ ಆ ಸಸ್ಯಗಳಿಗೆ ಎಷ್ಟು ಬೇಕೋ ನೋಡಿ. ನೀವೆಲ್ಲ ನೋಡಿರ್ತೀರಲ್ವಾ, ನಿಮ್ಮ ಹೊಲದಲ್ಲಿ ಇದೆಯಾ? ಯಾರ ಹೊಲದಲ್ಲಿ ಇದೆ ತುಂತುರು ವ್ಯವಸ್ಥೆ, ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ ಯಾರ ಹೊಲದಲ್ಲಿದೆ? ಇದೆಯಾ? ಇದೆಯಪ್ಪ, ಪಕ್ಕದೂರಲ್ಲಿ ಇದೆಯಾ? ನೋಡಿದ್ಯಾ? ನೋಡಿದ್ಯಾ? ಅಲ್ಲಿ ಅವರ ಹೊಲದಲ್ಲಿ ಇಲ್ಲ, ಆದ್ರೆ ಪಕ್ಕದ ಹೊಲದಲ್ಲಿ ಇದೆ, ಅದನ್ನ ನೋಡಿದ್ದಾನೆ ಅಲ್ವಾ? ಸೊ ಈ ರೀತಿ ಒಂದು ಚಿಕ್ಕ ಇದಿರುತ್ತೆ, ಪೈಪ್ ತರ ಕನೆಕ್ಷನ್ ಅನ್ನು ಕೊಟ್ಟಿರ್ತಾನೆ. ಒಂದೊಂದೇ ಹನಿ ಆ ಸಸ್ಯದ ಬೇರುಗಳಿಗೆ ಮಾತ್ರ ಹೋಗುತ್ತೆ. ಅರ್ಥ ಆಗ್ತಾ? ಸೊ ಇದನ್ನ ನಾವು ಹನಿ ಆಗ ಹೋಗುತ್ತೆ ನೀರು. ಅರ್ಥ ಆಗ್ತಾ ಇದೆಯಾ? ಇದನ್ನ ಹನಿ ನೀರಾವರಿ ಅಂತ ಕರಿತೀವಿ. ಮುಂತಿರ್ಗಮ್ಮ ಯಶವಂತ್, ಯಾಕೆ ಇದನ್ನ ಪುಸ್ತಕ ಮುಚ್ಚಿಡ. ಸೊ ಈ ರೀತಿಯಾಗಿರುವಂತಹ ಪದ್ಧತಿಗಳನ್ನ ನಾವು ಕೃಷಿ ಇದರಲ್ಲಿ ಅಳವಡಿಸಿದ್ರೆ ನೀರನ್ನು ಉಳಿತಾಯ ಮಾಡ್ಬೋದು. ಈಗ 4ನೇದು ನೀರಾವರಿ ಆಯ್ತು. 5ನೇದು ಕಳೆಯನ್ನ ತೆಗೆಯುವಂಥದ್ದು. ಅರ್ಥ ಆಗ್ತಾ? ಈಗ ನಾವು ಎಷ್ಟೊಂದು ಬೆಳೆಯನ್ನ ನಾವು ಬೆಳೆದಿರ್ತೀವಿ. ಕಳೆ ಅಂದ್ರೆ ಏನು? ಅನಪೇಕ್ಷಿತ ಸಸ್ಯಗಳು. ಅರ್ಥ ಆಗ್ತಾ? ಅನಪೇಕ್ಷಿತ ಸಸ್ಯಗಳು ಬೆಳೆಗಳ ನಡುವೆ ಬೆಳೆದರೆ ಅದನ್ನ ನಾವು ಏನಂತ ಕರಿತೀವಿ? ಕಳೆ ಅಂತ ಕರಿತೀವಿ. ಅನಪೇಕ್ಷಿತ ಅಂದ್ರೆ ನಮಗೆ ಬೇಕಾಗಿಲ್ಲ ಅದು. ಉದಾಹರಣೆಗೆ ನೀವು ಗೊಬ್ಬರ ಎಲ್ಲ ಹಾಕ್ತಾ ಇರ್ತಾರೆ ಸಸ್ಯಗಳಿಗೆ, ಆ ಗೊಬ್ಬರ ಎಲ್ಲ ಏನಾಗುತ್ತೆ, ಆ ಸಸ್ಯಗಳೇ ಇಟ್ಕೊಂಡ್ಬಿಡ್ತವೆ. ಅರ್ಥ ಆಗ್ತಾ ಇದೆಯಾ? ಆ ಸಸ್ಯಗಳೇ ಗೊಬ್ಬರವನ್ನೆಲ್ಲ ಹೀರ್ಕೊಂಡ್ಬಿಟ್ಟು ಅವು ಏನಾಗುತ್ತೆ, ಅದೇ ಇಟ್ಕೊಂಡ್ರೆ ಆ ಪೋಷಕಾಂಶಗಳೆಲ್ಲ ಕಳೆಗಳಲ್ಲಿ ಇಟ್ಕೊಂಡ್ರೆ ಆ ಗಿಡಕ್ಕೆ ಪೋಷಕಾಂಶಗಳು ದೊರೆಯಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಇವುಗಳನ್ನ ನಾವು ನಿರ್ಮೂಲನೆ ಮಾಡಬೇಕು ಅಂದ್ರೆ ಅವುಗಳಿಗೆ ಇವು ಕಳೆನಾಶಕ ಅಂತ ಔಷಧಿ ಅಂಗಡಿಯಲ್ಲಿ ಸಿಗ್ತವೆ. ಅವುಗಳನ್ನ ಹೊಡಿಬೇಕು, ಅಥವಾ ಆ ಔಷಧಿಯನ್ನು ಹೊಡಿಬೇಕು. ಇಲ್ಲಾಂದ್ರೆ ನಾವು ಆ ಕಳೆಯನ್ನ ಆಗಾಗ ತೆಗೆಸ್ತಾ ಇರಬೇಕು. ಅರ್ಥ ಆಗ್ತಿದ್ಯಾ? ನೀಟಾಗಿ ಕುತ್ಕೊಳ್ಳಮ್ಮ. ಈ ಕಡೆ ಪಾಠ ಮಾಡೋದು ಬರೋದು. ಈ ರೀತಿ ನಾವು ಕಳೆಯನ್ನ ನಿರ್ವಹಣೆ ಮಾಡಬೇಕು. ಅದಾದ್ಮೇಲೆ 6ನೇ ಹಂತ ಯಾವುದು? ಕೊಯ್ಲು. ನಾವು ಬೆಳೆದಿರುವಂತಹ ಬೆಳೆಗಳನ್ನ ನಾವು ಕಟಾವು ಮಾಡಬೇಕು. ಅರ್ಥ ಆಗ್ತಾ? ಅದೇ ರೀತಿ ಅವುಗಳನ್ನ ಬರೀ ಕೊಯ್ಲು ಮಾಡಿದ್ರೆ ಸಾಲು ಅಲ್ವಾ? ಅವುಗಳನ್ನ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬೇಕು. ಬಿಸಿಲಿಗೆ ಒಣಗಿಸ್ಬಿಟ್ಟು ತೇವಾಂಶ ಇರಬಾರ್ದು. ಅರ್ಥ ಆಗ್ತಾ? ಆ ತೇವಾಂಶ ಇರದೇ ಇರೋ ಥರ ನಾವು ನೋಡಬೇಕು. ಜೊತೆಗೆ ಅವು ಅಂದ್ರೆ ಚೆನ್ನಾಗಿ ಒಣಗಿಸ್ಬೇಕು. ಒಣಗಿಸೋದ್ರೆ ಏನಾಗುತ್ತೆ, ಮುಗ್ಗು ಬಂದ್ಬಿಟ್ಟು ಅವುಗಳನ್ನ ಮುಗ್ಗು ಬಂದ್ಬಿಟ್ಟು ಬೂಸ್ಟ್ ಬಂದ್ಬಿಡುತ್ತೆ, ಇಲ್ಲ ಮುಗ್ಗು ಬಂದ್ಬಿಡುತ್ತೆ ಅಲ್ವಾ? ಈಗ ಅದಕ್ಕೋಸ್ಕರ ನಾವು ಮೂಟೆಯಲ್ಲಿ ಹಾಗೆ ಸಂಗ್ರಹಿಸಬಾರ್ದು. ಅವುಗಳನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಆಮೇಲೆ ಶೇಖರಣೆಯನ್ನ ಮಾಡಬೇಕು. ಅದೇ ರೀತಿ ಈ ವಿಧಾನ ಆದ್ಮೇಲೆ ನಾವೇನ್ ಮಾಡಬೇಕು, ಸಂಗ್ರಹಣೆಯನ್ನ ಮಾಡಬೇಕು. ಅವುಗಳನ್ನೆಲ್ಲ ಮೂಟೆಗೆ ನಾವು ಹಾಕ್ಬಿಟ್ಟು ಅವುಗಳನ್ನೆಲ್ಲ ತುಂಬಿ ಚೀಲ ಒಂದು ಕೀಟ ಪಿಡುಗುಗಳು ಅಂತಾರೆ. ಈಗ ಉದಾಹರಣೆಗೆ ಎಷ್ಟೊಂದು ಇರುವೆಗಳು ಆಗಿರ್ಬೋದು, ಹುಳಗಳು ಆಗಿರ್ಬೋದು ಅಲ್ವಾ? ಆಮೇಲೆ ಪಕ್ಷಿಗಳಿಂದನೂ
ಇವುಗಳಿಂದಲೂ ಸಹ ಏನಂದ್ರೆ ಆ ಸಂಗ್ರಹಿಸಿರುವಂತಹ ಕಾಳುಗಳೆಲ್ಲ ಏನಾಗುತ್ತೆ ಹಾಳಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆ ಅವುಗಳನ್ನೆಲ್ಲ ನಾವು ಹಾಳಾಗದೇ ರೀತಿ ನಾವು ಸಂಗ್ರಹಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ನಾವು ಈಗಾಗಲೇ ಹೇಳಿದಂಗೆ ಗೊಬ್ಬರ ಅಂತ ಹೇಳಿದ್ವಲ್ವಾ. ಸೊ ಗೊಬ್ಬರದಲ್ಲಿ 2 ವಿಧಗಳು, ರಾಸಾಯನಿಕ ಗೊಬ್ಬರ. ಸೊ ಮಕ್ಕಳೇ ನೀಟಾಗಿ ಕೂತ್ಕೊಳ್ಳಮ್ಮ, ಈ ಕಡೆ ಇಲ್ಲಿ 2 ರೀತಿಯಾಗಿರುವಂತಹ ಗೊಬ್ಬರ ನಾವು ಕಾಣ್ತೀವಿ. ಇದನ್ನ ಯೂರಿಯಾ ಅಂತ ಕರೀತಾರೆ ಅಂತ ಆಗ್ತದೆ. ಸೊ ಹಾಗೆ ಇಲ್ಲಿ ಇನ್ನ ಒಂದು ರೀತಿಯಾಗಿರುವಂತಹ ಗೊಬ್ಬರ ಇದೆ. ಯಾರು ಹೇಳ್ತೀರಾ? ಇದು ಯೂರಿಯಾ ಗೊಬ್ಬರ ಅಲ್ವಾ? ಇದು ಅಡಿಕೆ ಗಿಡಕ್ಕೆ ಹಾಕುವಂತ ಗೊಬ್ಬರ DNP ಅಂತ ಕರೀತಾರೆ. ಸೊ ಈ ರೀತಿ ಈಗ ಬೇರೆ ಬೇರೆ ರೀತಿಯಾಗಿರುವಂತ ಗೊಬ್ಬರ ಇರುತ್ತೆ ಅಂತ ಆಗ್ತಾ ಇದೆಯಾ. ಆಮೇಲೆ NPK ಗೊಬ್ಬರ ಅಂತ ಕರೀತಾರೆ. ನೈಟ್ರೋಜನ್ನು ಮತ್ತೆ ರಂಜಕ, ಆಮೇಲೆ ಫಾಸ್ಫರಸ್ ಅಂತ ಕರೀತಾರೆ. ಫಾಸ್ಫರಸ್ ಅಥವಾ N ಅಂದ್ರೆ ನೈಟ್ರೋಜನ್ನು, P ಅಂದ್ರೆ ಫಾಸ್ಫರಸ್, K ಅಂದ್ರೆ ಪೊಟ್ಯಾಷಿಯಂ. ಸೊ ಈ ಗಾತ್ರಗಳು ಅಂದ್ರೆ ನಾವು ಯಾಕೆ ಗೊಬ್ಬರ ಹಾಕಬೇಕು ಸಸ್ಯಗಳಿಗೆ, ಯಾಕೆ ಹಾಕಬೇಕು? ಈಗ ನೋಡ್ರಿ, ಉದಾಹರಣೆಗೆ ನಮಗೆ ಯಾವುದಾದ್ರೂ ಒಂದು ಲವಣಗಳ ಕೊರತೆ ಇದೆ ಅಥವಾ ಈಗ ನೋಡ್ರಿ, ಈಗ ವಿಟಮಿನ್ A ಕೊರತೆ ಇದ್ರೆ ಇದನ್ನು ಕೊರಡಾಗತ್ತಲ್ಲ. ಅವಾಗ ಡಾಕ್ಟರ್ ನಮಗೆ ಏನು ಹೇಳ್ತಾರೆ, ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಬೇಕು ಅಂತ ಹೇಳ್ತಾರಲ್ವಾ. ಸೊ ಹಾಗೆ ನಾವು ಈ ಸೊಪ್ಪು ತರಕಾರಿಗಳನ್ನೆಲ್ಲ ಚೆನ್ನಾಗಿ ತಿನ್ನಬೇಕು. ಅದೇ ರೀತಿ ವಿಟಮಿನ್ C ಕೊರತೆ ಆದರೆ ಸ್ಕರ್ವಿ ಅನ್ನುವಂಥ ಕಾಯಿಲೆ ಉಂಟಾಗುತ್ತೆ. ವಿಟಮಿನ್ D ಕಡಿಮೆ ಆದರೆ ರಿಕೆಟ್ಸ್. ಅದೇ ರೀತಿ ಸಸ್ಯಗಳಿಗೂ ಸಹ ಪೋಷಕಾಂಶಗಳ ಕೊರತೆ ಉಂಟಾದರೆ ಅವುಗಳಿಗೂ ನ್ಯೂನತೆ, ನಮಗೆ ನ್ಯೂನತೆ ಕಾಯಿಲೆ ಬರುತ್ತೋ ಅವುಗಳಿಗೆ ಔಷಧ. ಕೆಲವು ಸಲ ಈ NPK ಗೊಬ್ಬರ, ಯೂರಿಯಾ ಗೊಬ್ಬರ ಇವೆಲ್ಲ ಇದು ಕೊರತೆ ಆದರೆ ಏನಾಗುತ್ತಪ್ಪ ಅಂದರೆ ಇವುಗಳ ಕೊರತೆಯಿಂದ ಈ ಎಲೆ ಎಲ್ಲ ಹಳದಿ ಬಣ್ಣಕ್ಕೆ ತಿರುಗುವಂಥದ್ದು ಅಷ್ಟಾಗ್ತದೆ. ಸೊ ಎಲೆ ಎಲ್ಲ ಹಾಗೆ ಉದುರುವಂಥದ್ದು. ಆಮೇಲೆ ಸಸ್ಯಗಳ ಬೆಳವಣಿಗೆನೂ ಇರಲ್ಲ ಅಷ್ಟಾಗ್ತದ. ಸೊ ಅವುಗಳ ಬೆಳವಣಿಗೆ ಆಗಲಿ ಇವೆಲ್ಲ ಅಂದರೆ ಅವು ಕುಂಠಿತ ಬೆಳವಣಿಗೆ ಉಂಟಾಗುತ್ತೆ ಅಷ್ಟಾಗ್ತದ. ಸೊ ಈ ರೀತಿ ಅವುಗಳಿಗೂ ಗೊಬ್ಬರ ಬೇಕು ಅಷ್ಟಾಗ್ತದ. ಸೊ ಇಲ್ಲಿ ನಾನು ತಂದಿರುವಂತಹ ಗೊಬ್ಬರ ಏನು ಅಂದರೆ ಇದು ಸಾವಯವ ಗೊಬ್ಬರ. ಸಾವಯವ ಗೊಬ್ಬರ ಅಂದರೆ ಏನಪ್ಪ ಅಂದರೆ ಈಗ ದನಿ ಗೊಬ್ಬರ, ಎಣ್ಣೆ ಗೊಬ್ಬರ, ಹಸಿ ಗೊಬ್ಬರ. ಹೌದು. ಈಗ ಅಮ್ಮ ಎಲ್ಲ ತರಕಾರಿ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಎಲ್ಲ ಏನು ಮಾಡ್ತಾರೆ, ತಿಪ್ಪೆಗೆ ಹಾಕ್ತಾರಲ್ವಾ. ಅದೇ ರೀತಿ ನಮ್ಮ ಮನೆಗಳಲ್ಲಿ ದನಕರುಗಳೆಲ್ಲ ಇರ್ತವೆ ನಮ್ಮ ಮನೆಯಲ್ಲಿ. ಈಗ ಅವುಗಳನ್ನು ವೇಸ್ಟ್ ಎಲ್ಲ ಏನ್ ಮಾಡ್ತೀವಿ, ಹುಲ್ಲೆಲ್ಲ ಇರುತ್ತೆ, ನಾವು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ತೀವಿ ಅಲ್ವಾ. ಆ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅವುಗಳನ್ನ ನಾವು ಎಲ್ಲ ಹಾಕ್ತೀವಿ, ತಿಪ್ಪೆಗೆ ಹಾಕ್ತೀವಿ ಅಲ್ವಾ. ಅದೇ ರೀತಿ ಎಲೆ, ಕಸ, ಕಡ್ಡಿ ಇವುಗಳನ್ನೆಲ್ಲ ನಾವು ಎಲ್ಲಿ ಶೇಖರಣೆ ಮಾಡ್ತೀವಿ, ತಿಪ್ಪೆಯಲ್ಲಿ ಶೇಖರಣೆ ಮಾಡ್ತೀವಿ. ಸೊ ಈ ರೀತಿ ನಾವು ಈ ಗೊಬ್ಬರಗಳನ್ನೆಲ್ಲ ಶೇಖರಣೆ ಮಾಡಿದಾಗ ಏನಾಗುತ್ತೆ, ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ಆ ಸೂಕ್ಷ್ಮಾಣು ಜೀವಿಗಳು ಅವೇನ್ ಮಾಡ್ತವೆ, ಈ ಆಹಾರ ಇವುಗಳೆಲ್ಲ ಎಲ್ಲ ಬೇಕು ಅಂದ್ರೆ ಸಸ್ಯ ಮತ್ತು ಪ್ರಾಣಿಜನ್ಯ ಉಳಿಕೆಗಳು, ಸಸ್ಯ ಮತ್ತು ಪ್ರಾಣಿಜನ್ಯ ಉಳಿಕೆಗಳು ಚರಣ್ ಪುಸ್ತಕ ಅಲ್ಲದೆ ಈ ಕಡೆ ಪಾಠದ ಕಡೆ ಗಮನ ಇರುತ್ತೆ. ಸೊ ಈ ರೀತಿ ಸಸ್ಯ ಮತ್ತು ಪ್ರಾಣಿಗಳ ಉಳಿಕೆಯಿಂದ ತಯಾರಿಸುವಂತಹ
ಗೊಬ್ಬರಕ್ಕೆ ನಾವು ಏನಂತ ಕರಿತೀವಿ? ಸಾವಯವ ಗೊಬ್ಬರ ಗೊಬ್ಬರ ಅಥವಾ ಜೈವಿಕ ಗೊಬ್ಬರ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಆಮೇಲೆ ಎರೆ ಗೊಬ್ಬರ ಕೇಳಿದ್ರ? ಎರೆಗೊಬ್ಬರ ಎರೆಹುಳುಗಳಿಂದ ಆ ಎರೆಹುಳುಗಳಿಂದ ತಯಾರಿಸುವಂತಹ ಗೊಬ್ಬರಕ್ಕೆ ನಾವು ಎರೆಗೊಬ್ಬರ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ನಾವು ಇಲ್ಲಿ ಎಡಗೈಯಲ್ಲಿ ಇರುವಂತದ್ದು ರಾಸಾಯನಿಕ ಗೊಬ್ಬರ, ಬಲಗೈಯಲ್ಲಿ ಇರುವಂತದ್ದು ಸಾವಯವ ಗೊಬ್ಬರ. ಅರ್ಥ ಆಗ್ತಾ ಇದೆಯಾ? ಈಗ ಈ ಎರಡು ಗೊಬ್ಬರಕ್ಕೂ ಇರುವಂತಹ ವ್ಯತ್ಯಾಸ ಏನು, ಯಾವುದು ಉತ್ತಮ ಅಂತ ನೀವು ಹೇಳಬೇಕು. ಅರ್ಥ ಆಗ್ತಾ ಇದೆಯಾ? ನಾನು ಎರಡರ ಬಗ್ಗೆ ನಿಮಗೆ ವಿವರಿಸ್ತೀನಿ. ಅರ್ಥ ಆಗ್ತಾ ಇದೆಯಾ? ಈಗ ಮೊದಲನೇದಾಗಿ ಇವುಗಳನ್ನ ರಾಸಾಯನಿಕ ಗೊಬ್ಬರ ಅಥವಾ ರಸಗೊಬ್ಬರ ಅಂತ ಕರಿತೀವಿ. ಸೊ ರಸಗೊಬ್ಬರ ಇದು ಮಾನವ ನಿರ್ಮಿತ ಗೊಬ್ಬರ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಮಾನವ ಕಾರ್ಖಾನೆಗಳಲ್ಲಿ ನಿರ್ಮಾಣವನ್ನ ಮಾಡುವಂತಹ ಗೊಬ್ಬರಕ್ಕೆ ರಸಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ ಅಂತ ಕರೀತಾರೆ. ಸೊ ಇದು ಪ್ರಾಣಿ ಅಥವಾ ಸಸ್ಯಜನ್ಯ ಉಳಿಕೆಗಳಿಂದ ಮಾಡಲ್ಪಟ್ಟಿರುವಂತಹ ಗೊಬ್ಬರ ಆಗಿದೆ. ಇದನ್ನ ನಾವು ಬಯಲು ಪ್ರದೇಶದಲ್ಲಿ ನಾವು ಈ ಗೊಬ್ಬರವನ್ನ ನಾವು ತಯಾರಿಸ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಹಾಗೆ ಈ ರಸಗೊಬ್ಬರವನ್ನ ನಾವು ಅಂದ್ರೆ ಕಾರ್ಖಾನೆಗಳಲ್ಲಿ ತಯಾರಿಸ್ತೀವಿ. ಜೊತೆಗೆ ಇವು ಏನಪ್ಪಾ ಅಂದ್ರೆ ಇವುಗಳ ನಿರ್ಮಾಣ ಅಂದ್ರೆ ವೆಚ್ಚ ಜಾಸ್ತಿ ಬರುತ್ತೆ. ಕಾರ್ಖಾನೆಯಲ್ಲಿ ತಯಾರಿಸ್ತಾರೆ. ಇದರ ವೆಚ್ಚ ಏನು ಕಡಿಮೆ, ನಾವು ತಿಪ್ಪೆಯನ್ನು ಉಪಯೋಗಿಸ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ನಾವು ಈ ರಾಸಾಯನಿಕಗಳನ್ನ ಯೂಸ್ ಮಾಡಿ ಮಾಡ್ತೀವಿ. ಇಲ್ಲಿ ಜೈವಿಕ ವಸ್ತುಗಳನ್ನ ಉಪಯೋಗಿಸಿ ಮಾಡ್ತೀವಿ. ಅದೇ ರೀತಿ ಇವು ಹ್ಯೂಮಸ್ ಅನ್ನ ಯಾವುದೇ ರೀತಿಯಾದಂತ ಹ್ಯೂಮಸ್ ಅನ್ನ ಇದು ಮಣ್ಣಿಗೆ ಸೇರಿಸಲ್ಲ. ರಸಗೊಬ್ಬರ ಇದು ಹ್ಯೂಮಸ್ ಅನ್ನ ಸೇರಿಸುತ್ತೆ. ಅಂದ್ರೆ ಅಲ್ಲಿ ಏನಂದ್ರೆ ಉತ್ತಮವಾಗಿರುವಂತ, ಈಗ ಉದಾಹರಣೆಗೆ ನಾವು ಎಲೆ ಎಲ್ಲ ಉದುರಿರ್ತಾವ. ಎಲೆ ಉದುರಿದಾಗ ಏನಾಗುತ್ತೆ?